ಈ ಸಭೆ ಮಾಡಿ ಮುಗಿಸ್ರಪ್ಪ, 20 ಸಚಿವರನ್ನ ಕಳಿಸ್ರಪ್ಪ, ಯಾರು ಅಂತ ಹೇಳ್ರಪ್ಪ ಅಂತ ಹೇಳಿದ್ರೆ ಒಬ್ಬರು ತಯಾರಿರಲಿಲ್ಲ. ಫೈನಲಿ ಈಗೇನೋ ಮೀಟಿಂಗ್ ಮಾಡ್ತಾ ಇದ್ದಾರಂತ್ರಿ. ನಾಳೆ ಬಾ ರಾಜಕೀಯದಲ್ಲಿ ಇವತ್ತೇ ಆಗೋಗ್ಬಿಟ್ಟಿದೆ. ನಾಳೆ ಬಾ ಅನ್ನೋದು ನಿಂತೋಯ್ತಾ ಅಥವಾ ಇನ್ನೂ ಬಾಕಿ ಇದೆಯಾ? ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಹೈ ವೋಲ್ಟೇಜ್ ಮೀಟಿಂಗು ದೆಹಲಿಯ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಸಭೆ ಆರಂಭವಾಗಿದೆ ಅಂತೆ ಇವಾಗ. ಹೈಕಮಾಂಡ್ ಒಪ್ಪಿದ್ರೆ ನಾಳೆ ಅಥವಾ ಸೋಮವಾರ ಪ್ರಮಾಣ ವಚನ ಅಂತ ಹೇಳ್ತಾ ಇದ್ದಾರೆ. ನಾಳೆ ಇಲ್ಲಾಂದ್ರೆ ಸೋಮವಾರ. ಬಾ ಸಿಎಂ ಡಿಕೆ ಶಿವಕುಮಾರ್ ಅವರು ಮಾಜಿ ಸಿಎಂ ಸಿದ್ದರಾಮಯ್ಯನವರ ಜೊತೆಗೆ ಮಾತುಕತೆಯನ್ನ ಮಾಡಲಾಗ್ತಾ ಇದೆ. ಇಂದಿನ ಸಭೆ ಬಳಿಕ ಬೆಂಗಳೂರಿಗೆ ಉಭಯ ನಾಯಕರು ವಾಪಸ್ ಆಗ್ತಾರೆ. ಫೈನಲ್ ಆಗಿ ಒಂದು ಕನ್ಕ್ಲೂಷನ್ ಅನ್ನ ಮಾಡ್ತಾರೆ. ಮೋಸ್ಟ್ಲಿ ವಾರದೊಳಗೆ ಆಗ್ಬೋದೇನೋ, ಇವತ್ತೇ ಆಗುತ್ತೆ ಅನ್ನೋದು ಹೇಳೋದು ಡೌಟು ಅಂತ. ಸೊ ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಸಭೆ ಈಗ ನಡೀತಾ ಇದೆ. ಹೈಕಮಾಂಡ್ ಒಪ್ಪಿದ್ರೆ ನಾಳೆ ಅಥವಾ ಸೋಮವಾರ ಪ್ರಮಾಣ ವಚನ ಅಂತ ಹೇಳ್ತಾ ಇದ್ದಾರೆ. ಇದು ಯಾವ ಭಕ್ತಿ ಅಂತ ನನಗೂ ಗೊತ್ತಿಲ್ಲ. ಸದ್ಯಕ್ಕಂತೂ ಈಗ ಪೂಜೆ ನಡೀತಾ ಇದೆ. ಆಮೇಲೆ ಪ್ರಸಾದ ಕೊಡಬೇಕಾಗಿರೋದು ಹೈಕಮಾಂಡ್ ಅಲ್ವಾ? ಪ್ರಸಾದ ಯಾವಾಗ ಕೊಡ್ತಾರೆ, ಹೇಗೆ, ಯಾವ ರೂಪದಲ್ಲಿ ಕೊಡ್ತಾರೆ, ಅದು ಇವತ್ತು ಕೊಡ್ತಾರೆ, ನಾಳೆ ಕೊಡ್ತಾರೆ, ಯಾವಾಗ ಕೊಡ್ತಾರೆ ಅನ್ನೋದನ್ನು ಕಾಯ್ತಾ ಇದ್ದಾರೆ. ಪೂಜೆ ಅಂತೂ ಮಾಡ್ತಾ ಇದ್ದಾರೆ ಇನ್ನೂ ಕೂಡ. ಸೊ ಅಲ್ಲಿ ಪ್ರಸಾದ ಕೊಡಬೇಕಾಗಿರುವಂಥದ್ದು ರಾಹುಲ್ ಗಾಂಧಿ ಅವರು. ಅವ್ರು ಯಾವಾಗ ಪ್ರಸಾದ ಕೊಡ್ತಾರೋ ತಮ್ಮ ಭಕ್ತರಿಗೆ ಗೊತ್ತಿಲ್ಲ. ಆದರೆ ನಮ್ಮ ರಾಜ್ಯದ ಜನ ಮಾತ್ರ ಕಾಯ್ಕೊಂಡು ಕೂತ್ಕೋಬೇಕು. ರಾಜ್ಯ ಏನು ಸಮಸ್ಯೆ ಏನಿಲ್ಲ, ಪಾಡಿಗೆ ನಡ್ಕೊಂಡು ಹೋಗ್ತಾ ಇರುತ್ತೆ, ಯಾವ ಸಮಸ್ಯೆಗಳೇನಿಲ್ಲ. ಇವ್ರು ಯಾರು ಮಂತ್ರಿಗಳಾಗದೇ ಇದ್ರೂ ಕೂಡ ನಡೆಯೋದಿಲ್ಲ ಅಂತಲ್ಲ. ಬಟ್ ಜನಕ್ಕೆ ಒಬ್ಬರನ್ನ ಆಯ್ಕೆ ಮಾಡಿ ಕಳಿಸ್ತಾ ಕೇಳೋಕ್ಕೊಬ್ರು ಯಾರಾದರೂ ಇರಬೇಕು ಆಯಾ ಜಿಲ್ಲೆಗಳಲ್ಲಿ. ಬಟ್ ಈಗ ಎಲ್ಲ ಶಾಸಕರು ದೆಹಲಿಯಾಗ ಕೂತ್ಕೊಂಡು ಮಂತ್ರಿ ಆಗಬೇಕು ಅನ್ನೋರು, ಈ ಕಡೆಗೆ ಮಂತ್ರಿಗಳು ಆಗಬೇಕು ಅಂತ ಯಾರನ್ನು ನೇಮಕ ಮಾಡ್ತಾ ಇದ್ದಾರೆ ಅವರು ಕೂಡ ಇಲ್ಲ, ಶಾಸಕರೂ ಇಲ್ಲ. ಏನು ಮಾಡ್ಬೇಕ್ರಿ? ಬರದ ಸಂದರ್ಭದಲ್ಲಿ ಜನ ಎಲ್ಲ ದೆಹಲಿ 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 ಬಿಟ್ಬಿಟ್ಟಿದ್ದಾರೆ. ಒಂದು 4-5 ದಿನಗಳಿಂದ ದೆಹಲಿಯಿಂದ ಆಚೆನೇ ಬರ್ತಾ ಇಲ್ಲ. ಕೆಲವರು ಬರ್ತಾರೆ ಮತ್ತು ಕೆಲವರು ಹೋಗ್ತಾರೆ. ಆ ಕಡೆಗೆ ನೋಡಿದರೆ ಅವ್ರು ಪ್ರಸಾದ ಕೊಡ್ರಪ್ಪ ಬೇಗ ಅಂತಂದರೆ ತಮ್ಮ ಭಕ್ತರಿಗೆ ಪ್ರಸಾದ ಕೊಡೋದನ್ನೇ ರಾಹುಲ್ ಗಾಂಧಿಯವರು ಮರ್ತೋಗ್ಬಿಟ್ಟಿದ್ದಾರೆ. ಪಾಪ ತುಂಬ ಅಲ್ಲಿ ಬೇರೆ ಬೇರೆ ಕಡೆಗೆ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಸೊ ಹಾಗಾಗಿ ನಮ್ಮ ಕರ್ನಾಟಕದ ಬಗ್ಗೆ ಈ ಕಡೆ ಹಿಂಗೆ ತಿರುಗೇ ನೋಡ್ತಾ ಇಲ್ಲ. ಪ್ರಸಾದ ಬೇಕಲ್ವಾ? ಪ್ರಸಾದ ಸಿಗೋವರೆಗೂ ಇವ್ರು ಯಾರೂ ಬರೋದಿಲ್ಲ. ಸೊ ಈಗ ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಈಗ ಒಂದು ಸುತ್ತಿನ ಮಾತುಕತೆ ಎಲ್ಲ ಆಗ್ತಾ ಇದೆ. ಆಮೇಲೆ ಅವರು ಹೈಕಮಾಂಡ್ ಒಪ್ಪಿದರೆ ನಾಳೆ ಇಲ್ಲ ನಾಡಿದ್ದು ಅಂತಿದ್ದಾರೆ. ಸೊ ಹಾಗಿದ್ದಾಗ ಒಟ್ಟಾರೆ ಬೆಳವಣಿಗೆಗಳೇನಾಗಿದೆ ದೆಹಲಿಯಲ್ಲಿ ಅನ್ನುವಂಥದ್ರ ಒಂದು ಡೀಟೇಲ್ ಆಗಿ ಒಂದು ರಿಪೋರ್ಟನ್ನು ರೆಡಿ ಮಾಡಿದ್ದೀವಿ. ಆ ರಿಪೋರ್ಟನ್ನು ನೀವು ನೋಡ್ಕೊಂಡು ಬನ್ನಿ. ದೆಹಲಿಯಲ್ಲಿ ಸಂಪುಟ ಸರ್ಕಸ್, ನಾಳೆ ಬಾ ಪಾಲಿಟಿಕ್ಸ್. ರಾಜ್ಯದಲ್ಲಿ ಯಾವಾಗ ಆಗುತ್ತೋ ಸಚಿವ ಸಂಪುಟ ವಿಸ್ತರಣೆ. 4 ದಿನಗಳಿಂದ ದೆಹಲಿಯಲ್ಲಿ ಠಿಕಾಣಿ. ಕಾದು ಕಾದು ಸಿಎಂ ಸುಸ್ತು. ರಾಹುಲ್ ಗಾಂಧಿ ಕರೆಗಾಗಿ ಕಾದು ಕುಳಿತ ರಾಜ್ಯ ನಾಯಕರು. ದೆಹಲಿಯಲ್ಲಿ ರಾಜ್ಯ ಸಚಿವ ಸಂಪುಟ ಸರ್ಕಸ್ ಮುಂದುವರೆದಿದ್ದು ನಾಳೆ ಬಾ ಪಾಲಿಟಿಕ್ಸ್ ನಡೀತಾ ಇದೆ. ರಾಜ್ಯದಲ್ಲಿ ಸಂಪುಟ ವಿಸ್ತರಣೆ ಯಾವಾಗ ಆಗುತ್ತೋ ಏನು ಅಂತ ಆಕಾಂಕ್ಷಿಗಳು ಆಸೆ ಗಣ್ಣಿನಿಂದ ದೆಹಲಿಯತ್ತ ನೋಡ್ತಾ ಇದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಆದಿಯಾಗಿ ರಾಜ್ಯ ನಾಯಕರು 4-5 ದಿನಗಳಿಂದ ದೆಹಲಿಯಲ್ಲೇ ಠಿಕಾಣೆ ಹೂಡಿದ್ದಾರೆ. ಆದರೆ ಹೈಕಮಾಂಡ್ ನಾಯಕರು ಮಾತ್ರ ರಾಜ್ಯ ನಾಯಕರ ಕೈಗೆ ಸಿಗ್ತಾ ಇಲ್ಲ. ದೆಹಲಿಯಲ್ಲಿ ಕುಳಿತಿರುವ ಮಾಜಿ ಸಿಎಂ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಕರೆಗಾಗಿ ಎದುರು ನೋಡ್ತಾ ಇದ್ದಾರೆ. ದೆಹಲಿ ಕರ್ನಾಟಕ ಭವನದಲ್ಲಿ ಬೆಳಗ್ಗೆ 9 ಗಂಟೆಯಿಂದಲೇ ವರಿಷ್ಠರ ಬುಲಾವ್ಗೆ ಕಾದು ಕುಳಿತಿದ್ದಾರೆ. ಆದರೆ ರಾಹುಲ್ ಗಾಂಧಿ ಮಾತ್ರ ಲೋಕಸಭಾ ಕಲಾಪದಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಸಿದ್ದರಾಮಯ್ಯ ಜೊತೆಗೆ ಸಚಿವಾಕಾಂಕ್ಷಿಗಳು ಸಹ ಕಾದು ಕುಳಿತಿದ್ದು ಕಾಂಗ್ರೆಸ್ ವರಿಷ್ಠರ ವರ್ತನೆಗೆ ತೀವ್ರ ಬೇಸರಗೊಂಡಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆಯ ಬಗ್ಗೆ ಮಾತನಾಡಲಿಕ್ಕೆ ದೆಹಲಿಗೆ ಬಂದಿರುವಂತಹ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಸಮಯಕ್ಕಾಗಿ ಕಾಯ್ತಾ ಇದ್ದಾರೆ. ಕಳೆದ 4 ದಿನಗಳಿಂದ ದೆಹಲಿಯಲ್ಲಿರುವಂತಹ ಈ ನಾಯಕರು ಯಾವಾಗ ಸಮಯ ಕೊಡಬಹುದು, ಇವಾಗ ಕೊಡ್ಬೋದು, ಆವಾಗ ಕೊಡ್ಬೋದು ಅನ್ನುವಂತಹ ನಿಟ್ಟಿನಲ್ಲಿ ನಿರಂತರವಾಗಿ ಕಾಯ್ತಾ ಇದ್ರು ಕೂಡ ಹೈಕಮಾಂಡ್ ನಾಯಕರು ಈವರೆಗೂ ಕೂಡ ಸಮಯವನ್ನು ನಿಗದಿ ಮಾಡಿಲ್ಲ. ಈ ಹಿಂದೆ ನಿಗದಿ ಮಾಡಿದಂಥ ಹಲವು ಸಮಯಗಳು ಕೂಡ ಮುಂದೂಡಿಕೆ ಆಗಿರುವಂಥದ್ದು. ಹೀಗಾಗಿ ಅಸಮಾಧಾನ, ಅತೃಪ್ತಿಯ ನಡುವೆಯೂ ಕೂಡ ಕರ್ನಾಟಕ ಭವನದಲ್ಲೇ ಅನಿವಾರ್ಯವಾಗಿ ಉಳಿಯುವಂಥ ಸನ್ನಿವೇಶಗಳು ನಿರ್ಮಾಣ ಆಗಿದ್ದಾವೆ. ಹೀಗಾಗಿ ದೆಹಲಿಯ ಬಂದಿರುವಂಥ ಶಾಸಕರ ಜೊತೆಗೆ ಸಮಯವನ್ನು ಕಳೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕರ್ನಾಟಕ ಭವನದಲ್ಲೇ ಕುಳಿತು ಟಿವಿ ನೋಡುವಂಥದ್ದು, ಸಂಸತ್ ಕಲಾಪವನ್ನು ವೀಕ್ಷಣೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಬಹುತೇಕ ಇವತ್ತು ಸಂಜೆ ಕರಿಬಹುದು, ಮುಗಿಸ್ಕೊಂಡು ನಾಳೆ ಅಷ್ಟೊತ್ತಿಗೆ ಬೆಂಗಳೂರು ಸೇರೋಣ ಅನ್ನುವಂಥ ಲೆಕ್ಕಾಚಾರದಲ್ಲಿ ಹಾಲಿ ಮತ್ತೆ ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಯಾವಾಗ? ಸಚಿವರ ಪ್ರಮಾಣ ವಚನ ನಾಳೆಯೋ ಶನಿವಾರವೋ? ಸ್ವತಃ ಸಿಎಂ ಡಿಕೆಶಿಗೂ ಗೊಂದಲ, ಸಿಗುತ್ತಿಲ್ಲ ಸ್ಪಷ್ಟನೆ.
ಇನ್ನು ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಯಾವಾಗ ಎಂಬ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಸಚಿವರ ಪ್ರಮಾಣ ವಚನ ನಾಳೆಯೋ ಅಥವಾ ಶನಿವಾರವೋ ಅನ್ನೋದು ಗೊತ್ತಿಲ್ಲ. ಸ್ವತಃ ಸಿಎಂ ಡಿಕೆ ಶಿವಕುಮಾರ್ಗೂ ಈ ವಿಷಯದಲ್ಲಿ ಗೊಂದಲವಿದೆ. ಯಾಕಂದ್ರೆ ಈಗಾಗಲೇ 2 ದಿನಾಂಕ ಕೊಟ್ಟಿದ್ದ ಹೈಕಮಾಂಡ್ ಅದನ್ನ ಮುಂದೂಡಿಕೆ ಮಾಡಿ ಆಗಿದೆ. ಈಗ 3ನೇ ದಿನಾಂಕವಾದ್ರೂ ಕೂಡ ಇವತ್ತು ಫಿಕ್ಸ್ ಆಗತ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ಅತ್ತ ಈಗಾಗಲೇ ಲೋಕಭವನದಲ್ಲಿ ನೂತನ ಸಚಿವರ ಪ್ರಮಾಣ ವಚನಕ್ಕೆ ಸಿದ್ಧತೆ ಪೂರ್ಣಗೊಂಡಿದೆ. ನಾಳೆ ಮತ್ತು ನಾಡಿದ್ದು ಸಿದ್ಧತೆಗಳು ಹಾಗೇ ಇರಲಿ ಎಂಬ ಸೂಚನೆ ನೀಡಲಾಗಿದೆ. ಈ ಮೊದಲು ಡಿಕೆ ಶಿವಕುಮಾರ್ ಇವತ್ತೇ ನೂತನ ಸಚಿವರ ಪ್ರಮಾಣ ವಚನ ಅಂತ ಹೇಳಿದ್ರಂತೆ. ಈಗ ಕ್ಲಾರಿಟಿ ಸಿಗದೆ ಮತ್ತೆ ದಿನಾಂಕ ಮುಂದಕ್ಕೆ ಹೋಗಿದೆ. ನಾಳೆ ಆದರೂ ಪ್ರಮಾಣ ವಚನ ನಡೆಯುತ್ತಾ ಅಥವಾ ಲೋಕಭವನದಲ್ಲಿ ಸಿದ್ಧತೆ ನಷ್ಟ ಆಗತ್ತಾ ಎಂಬುದು ಖಾತ್ರಿ ಇಲ್ಲ. 2 ಬಾರಿ ಸಚಿವರ ಪ್ರಮಾಣ ವಚನ ಮುಂದೂಡಿಕೆಯಾಗಿದೆ. ಈ ಮೊದಲು ನಿಗದಿಯಾಗಿದ್ದಂಥ ಸಚಿವರ ಪ್ರಮಾಣ ವಚನ ಕಾಂಗ್ರೆಸ್ನ ಹೈಕಮಾಂಡ್ನ ರಾಷ್ಟ್ರೀಯ ಬೆಳವಣಿಗೆಗಳು ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಲಭ್ಯತೆ ಈ ಕಾರಣಗಳಿಂದಾಗಿ ಮುಂದೂಡಿಕೆ ಆಗಿತ್ತು. ಈಗಲೂ ಕೂಡ ಸಿಎಂ ಡಿಕೆ ಶಿವಕುಮಾರ್ ಮತ್ತು ಮಾಜಿ ಸಿಎಂ ಸಿದ್ದರಾಮಯ್ಯ, ಹರಿಪ್ರಸಾದ್ ಎಲ್ಲ ನಾಯಕರು ಕೂಡ ಡೆಲ್ಲಿಯಲ್ಲಿ ಕೂತು 3 ದಿನ ಆಗಿದೆ. ಇವತ್ತು ಗುರುವಾರ ಪ್ರಮಾಣ ವಚನ ಸ್ವೀಕಾರ ಆಗ್ಬೋದು ಅಂತ ಕೂಡ ಹೇಳಲಾಗ್ತಾ ಇತ್ತು. ಅದಕ್ಕಾಗಿ ಲೋಕಭವನದಲ್ಲಿ ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಂಡಿದ್ರು. ಆದರೆ ಇವತ್ತು ಕೂಡ ಆಗಲಿಲ್ಲ. ಹಾಗಾಗಿ ಆ ಸಿದ್ಧತೆ ಏನಿದೆ ಅದು ಹಾಗೇ ಇರಲಿ, ಶುಕ್ರವಾರ ಅಥವಾ ಶನಿವಾರ ಆಗ್ಬೋದು ಅಂತ ಸಿಎಂ ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಇವತ್ತೇನಾದರೂ ಸಭೆ ನಡೆದರೆ ಶುಕ್ರವಾರ ಅಥವಾ ಶನಿವಾರ ಆಗ್ಬೋದು. ಇಲ್ಲಿದ್ರೆ ಮತ್ತಷ್ಟು ಮುಂದೂಡಿಕೆ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ರಾಜ್ಯ ಕಾಂಗ್ರೆಸ್ ನಾಯಕರಲ್ಲಿ ಚಡಪಡಿಕೆ, ಪದೇ ಪದೇ ಸಂಪುಟ ವಿಸ್ತರಣೆ ಮುಂದೂಡಿಕೆ. ಸಚಿವ ಸಂಪುಟ ವಿಸ್ತರಣೆಯ ದಿನಾಂಕ ಪದೇ ಪದೇ ಮುಂದೂಡಿಕೆ ಆಗ್ತಾ ಇದ್ರೆ ಇನ್ನೊಂದು ಮಗ್ಗಲಿನಲ್ಲಿ ಆಕಾಂಕ್ಷಿಗಳ ಚಡಪಡಿಕೆ ಹೆಚ್ಚಾಗ್ತಾ ಇದೆ. ದೆಹಲಿಯಲ್ಲಿ 4 ದಿನಗಳಿಂದ ಠಿಕಾಣಿ ಹೂಡಿರುವಂತಹ ಸಿಎಂ ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ಮಾತ್ರ ಭೇಟಿಗೆ ಸಮಯ ನೀಡುತ್ತಾ ಇಲ್ಲ. ಕಳೆದ ಸೋಮವಾರವೇ ದೆಹಲಿಗೆ ತೆರಳಿರುವ ಸಿಎಂ ಡಿಕೆ ಶಿವಕುಮಾರ್ ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಕೆಪಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಜೊತೆಗೆ ಒಂದು ಸಭೆ ನಡೆಸಿದ್ದನ್ನ ಬಿಟ್ರೆ ಇನ್ಯಾವುದೇ ಮಹತ್ವದ ಸಭೆ ನಡೆದಿಲ್ಲ. ಅಸಲಿಗೆ ಸಂಪುಟ ವಿಸ್ತರಣೆ ಫೈನಲ್ ಆಗಬೇಕಾದ್ರೆ ಎಐಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಜೊತೆಗೆ ಅಂತಿಮ ಸಭೆಯಾಗಬೇಕಿದೆ. ಆದರೆ ಸಭೆ ನಡೆಯುವ ಲಕ್ಷಣಗಳು ಈವರೆಗೂ ಕಂಡುಬರ್ತಿಲ್ಲ. ಯಾವುದೇ ಸಮಯ ನೀಡಿದ್ರೂ ಅದು ಮುಂದೂಡಿಕೆ ಆಗ್ತಾ ಇದೆ. ದೆಹಲಿಯಲ್ಲಿ ಕಾದು ಕಾದು ಸುಸ್ತಾದ ಶಾಸಕರು ಬೆಂಗಳೂರು ಕಡೆಗೆ ಮುಖ ಮಾಡಿದ್ದಾರೆ. ಅರ್ಧದಷ್ಟು ಶಾಸಕರು ವಾಪಸ್ ಬೆಂಗಳೂರಿಗೆ ಮರಳಿದ್ದಾರೆ. ಈ ಸಲ ಕ್ಯಾಬಿನೆಟ್ ರೀಶಫಲ್ ಅಂದರೆ ಸ್ವಲ್ಪ ಲೇಟ್ ಆಗಿದೆ. ಇದು ಸಹಜವಾಗಿ ನಮ್ಮ ನಾಯಕರು ರಾಹುಲ್ ಜಿ ಅವರು ಬಿಜಿ ಇದ್ದಾರೆ. ಇದು ಇಲ್ಲಿ ವಿದ್ಯಾರ್ಥಿಗಳ ಮೇಲೆ ಲಾಠಿ ಪ್ರಹಾರ ಮತ್ತೊಂದು ಆದ್ದರಿಂದ ಸ್ವಲ್ಪ ನಮಗೆ ಟೈಮ್ ಸಿಕ್ಕಿಲ್ಲ. ಐ ಥಿಂಕ್ ಇವತ್ತೇ ಫೈನಲ್ ಆಗತ್ತೆ ಅಂತಕ್ಕಂಥ ಭಾವನೆ ನಂದು. ಯಾವುದೇ ಕಾರಣಕ್ಕೂ ಇವತ್ತು ಕ್ಲಿಯರ್ ಆಗತ್ತೆ. ಸರಿ, ಕಾವೇರಿ ಸಮಸ್ಯೆ ಇದೆ, ಅದನ್ನು ಮತ್ತೆ ನಾವು ಮನವಿ ಕೊಡ್ತಕ್ಕಂಥ ಕೆಲಸ ಮಾಡೋಣ ಅಂತೇಳಿ ಮುಖ್ಯಮಂತ್ರಿಜಿಯವರು ಅವರ ನೀರಾವರಿ ಸಚಿವರು ಹೇಳಿದ್ದಾರೆ. ಅದ್ರ ಜೊತೆಗೆ ಬರಗಾಲ, ಒಂದು ಕಡೆ ಕುಡಿಯುವ ನೀರು, ಮತ್ತೊಂದು ಸಮಸ್ಯೆಗಳಿದ್ದಾವೆ. ಆದ್ದರಿಂದ ಈಗ ಆಲ್ರೆಡಿ 60% ಜನ ಇಲ್ಲಿಂದ ಡೆಲ್ಲಿಯಿಂದ ನಾವು ಶಾಸಕರೆಲ್ಲರೂ ಹೋಗಿದ್ದಾರೆ. ನಾವು ಇವತ್ತು ಹೋಗ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ. ಇದು ಸಹಜವಾಗಿ ಒಮ್ಮೊಮ್ಮೆ ಎಲ್ಲ ಪಕ್ಷದಲ್ಲಿ ನಡೆಯುವ ರೀತಿಯಲ್ಲಿ ನಮ್ಮದು ಸ್ವಲ್ಪ ಲೇಟ್ ಆಗಿದೆ. ಕರ್ನಾಟಕ ಸರ್ಕಾರ ದೆಹಲಿಯಲ್ಲಿ ಇಲ್ಲ. ಡಿಕೆಶಿ ದೆಹಲಿ ಠಿಕಾಣಿಗೆ ಹರಿಪ್ರಸಾದ್ ಸಮರ್ಥನೆ. ರಾಜ್ಯದಲ್ಲಿ ಕಾವೇರಿ ನೀರಿಗಾಗಿ ಜನರು ಹೋರಾಟ ಮಾಡ್ತಾ ಇದ್ರೆ ಸಿಎಂ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ದಾರೆ ಅಂತ ಬಿಜೆಪಿ ನಾಯಕರು ಟೀಕಿಸುತ್ತಿದ್ದಾರೆ. ಇದಕ್ಕೆ ಕೌಂಟರ್ ಕೊಟ್ಟ ಕೆಪಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಇಡೀ ಕರ್ನಾಟಕ ಸರ್ಕಾರ ದೆಹಲಿಯಲ್ಲಿ ಇಲ್ಲ ಅಂತ ಸಮರ್ಥನೆ ಕೊಟ್ಟಿದ್ದಾರೆ. ಸಿಎಂ ಮಾತ್ರ ದೆಹಲಿಯಲ್ಲಿದ್ದಾರೆ, ಬಾಕಿ ಮಂತ್ರಿಗಳು ರಾಜ್ಯದಲ್ಲಿದ್ದಾರೆ. ಸಿಎಂ ದೆಹಲಿಗೆ ಬಂದಿದ್ದು ಸಂಸದರ ಸಭೆ ಮಾಡೋದಕ್ಕೆ ಅಂತ ಸಬೂಬು ಕೊಟ್ಟಿದ್ದಾರೆ. ಇನ್ನು ಸಚಿವ ಸಂಪುಟ ವಿಸ್ತರಣೆಯ ಬಗ್ಗೆ ಈಗಾಗಲೇ ಚರ್ಚೆ ಆಗಿದೆ. ಹೈಕಮಾಂಡ್ ಅನುಮತಿ ಬೇಕು ಅಷ್ಟೇ. ಇವತ್ತು ಸಂಜೆಯ ವೇಳೆಗೆ ಸಮಯ ನಿಗದಿ ಆಗಬಹುದು ಅಂತ ಬಿಕೆ ಹರಿಪ್ರಸಾದ್ ಉತ್ತರ ಕೊಟ್ಟಿದ್ದಾರೆ. ಮಂತ್ರಿಮಂಡಲಕ್ಕೂ ಇದಕ್ಕೂ ಏನೂ ಸಂಬಂಧ ಇಲ್ಲ. ಮಂತ್ರಿಮಂಡಲ ಈಗಾಗಲೇ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಮಹಾಸಚಿವರು, ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರಲ್ಲೂ ಸಹ ಚರ್ಚೆ ಮಾಡಿ ಅಂತಿಮ ತೀರ್ಮಾನಕ್ಕೋಸ್ಕರ ನಾವು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರನ್ನ ಕಾಯ್ತಾ ಇದ್ವಿ. ಅವರು ಪಾರ್ಲಿಮೆಂಟಲ್ಲಿ ಭಾಳ ಬ್ಯುಸಿ ಇರೋದ್ರಿಂದ ಇವತ್ತು ಬಹುಶಃ ಸಮಯ ಸಿಕ್ಕಾಗ ಸಂಪೂರ್ಣಗೊಳ್ಳುತ್ತೆ. ಇವತ್ತು ಮಾತ್ರ ಪುರ್ಸೊತ್ತಾಗಿದ್ದಾರೆ. ಇವತ್ತು ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡ್ತಾರೆ. ಇವತ್ತೇನಾದ್ರು ಎಕ್ಸ್ಪೆಕ್ಟ್ ಮಾಡ್ಬೋದಾ ಸರ್ ಸಂಜೆ ಲೇಟ್ ನೈಟ್? ಇವತ್ತು ಸಮಯ ಸಿಕ್ಕಿದ್ರೆ ಇವತ್ತು ಸಹ ನನಗೆ ಅನಿಸುತ್ತೆ ಅದು ಅಂತಿಮ ತೀರ್ಮಾನಕ್ಕೆ ಬರ್ತಾರೆ ಅಂತ ಹೇಳಿ ನನ್ನ ಅನಿಸಿಕೆ. ಒಟ್ನಲ್ಲಿ ಇಂದಾದರೂ ಸಭೆ ನಡೆಯುವ ನಿರೀಕ್ಷೆಯಲ್ಲಿ ಸಿಎಂ ಸೇರಿ ಕಾಂಗ್ರೆಸ್ ನಾಯಕರು ದೆಹಲಿಯಲ್ಲಿದ್ದು ಹೈಕಮಾಂಡ್ ಸಮಯ ಕೊಡುತ್ತಾ ಇಲ್ವಾ ಎಂಬುದನ್ನ ಕಾದು ನೋಡಬೇಕಿದೆ. ಶಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ.